ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 16 ಡಿಸೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें पढ़ाई पढ़नी और पढ़ानी है, इसमें आशीर्वाद की बात नहीं. तुम सबको यही बताओ कि बाबा को याद करो तो सब दुख दूर हो जाएंगे. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಈ ವಿದ್ಯೆಯನ್ನು ಓದ್ರಿ ಮತ್ತು ಓದಿಸ್ರಿ. ಇದರಲ್ಲಿ ಆಶೀರ್ವಾದದ ಮಾತೇ ಇಲ್ಲ. ಎಲ್ಲರಿಗೂ ಇದೇ ಮಾತನ್ನು ಹೇಳ್ರಿ. ತಂದೆ ನೆನಪು ಮಾಡಿದಾಗಲೇ ಎಲ್ಲ ದುಃಖಗಳು ದೂರ ಆಗೋದಕ್ಕೆ ಸಾಧ್ಯ ಇದೆ. ಬಾಬಾ ಹೇಳ್ತಾರೆ, ಇದು ಭಗವಾನು ವಾಚ್. ಭಗವಂತನೇ ಪರಮ ಶಿಕ್ಷಕ ಆಗಿ ನಮಗೆ ಶಿಕ್ಷಣ ಕೊಡ್ತಾ ಇರೋದ್ರಿಂದ ಬಹಳ ಉಚ್ಚ ಕೋಟಿಯ ನಾಲೆಡ್ಜ್ ಇದಾಗಿದೆ. ಅದಕ್ಕೆ ಇದನ್ನು ಅವಶ್ಯ ಓದ್ರಿ ಮತ್ತು ಬೇರೆಯವರಿಗೂ ಕೂಡ ಓದಿಸ್ರಿ. ಯಾಕೆ ಅಂತಂದರೆ ಇದ್ರಾಗ ಏನೂ ಆಶೀರ್ವಾದ ಬೇಡುವಂತಹ ಮಾತಿಲ್ಲ. ಇದೊಂದು ಶಿಕ್ಷಣ ಕೇಂದ್ರ ಇರೋದ್ರಿಂದ ಇಲ್ಲಿ ಪರಮಾತ್ಮ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನು ನಮ್ಮ ಮೂಲ ಸ್ಥಿತಿಯ ಜೀವನ್ಮುಕ್ತ ಸ್ಥಿತಿಯ ಪದವಿಯನ್ನು ಪ್ರಾಪ್ತ ಮಾಡಿಸ್ತಾ ಇರೋದ್ರಿಂದ ಇಲ್ಲಿ ಆಶೀರ್ವಾದ ಕೃಪಾದ ಮಾತಿಲ್ಲ. ಕೃಪಾ ಆಶೀರ್ವಾದ ಅಂದರೆ ಬಾಬಾ ಹೇಗಾದರೂ ಮಾಡಿ ನೀವು ನನಗೆ ಪಾಸ್ ಮಾಡಿಸ್ರಿ, ನನ್ನ ಸ್ಥಿತಿ ಆಗುವಂಗೆ ಮಾಡಿರಿ, ನನ್ನ ಮನಸ್ಸು ಸ್ಥಿರ ಆಗುವಂಗೆ ಮಾಡಿರಿ, ಮತ್ತು ನನಗೆ ಏನೂ ಕಷ್ಟ ಬರಲಾರ್ದಂಗೆ ಮಾಡಿರಿ ಬಾಬಾ, ಶರೀರಕ್ಕೆ ಭಾಳ ರೋಗ ಆಗಿದೆ, ಇದನ್ನು ಸರಿ ಮಾಡಿಸ್ರಿ ಬಾಬಾ. ಈ ಥರದ ಆಶೀರ್ವಾದ ಬೇಡುವಂತಹ ಅನೇಕರ ಒಂದು ಮಕ್ಕಳ ಮನಸ್ಸುಗಳಿವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಆಶೀರ್ವಾದ ಕೇಳುವ ಮಾತಾ ಇಲ್ಲ. ಯಾಕೆಂದರೆ ಇದು ಮಾಡಲ್ಪಟ್ಟಂತಹ ನಾಟಕದಲ್ಲಿ ಏನೆಲ್ಲ ಪಾತ್ರದಲ್ಲಿ ರೋಗ ಇದೆ, ಚಿಂತೆ ಇದೆ, ದುಃಖ ಇದೆ, ಇದು ಎಲ್ಲ ಎಲ್ಲಿದೆ? ರೋಲ್ನಲ್ಲಿದೆ. ಸೊ ರೋಲ್ನ ಚಿಂತೆ ನೀವು ಮಾಡಬೇಡ್ರಿ. ನೀವು ಮಾಡಬೇಕಾಗಿರೋದು ನಿಮ್ಮ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗುವಂಥದ್ದು. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ವಿದ್ಯೆ ನೀವು ಓದಲೇಬೇಕು. ಓದಿ ಇದರ ಅಭ್ಯಾಸವನ್ನು ಮಾಡಿ ನಿಮ್ಮ ಮೂಲ ಸ್ಥಿತಿಗೆ ತಲುಪುವ ಪುರುಷಾರ್ಥ ಸ್ವಯಂ ಮಾಡಬೇಕು. ಇದರಲ್ಲಿ ಬಾಬಾ ಮಾಡಿಸ್ರಿ ಮಾಡ್ರಿ ಅನ್ನೋದ್ರಿಂದ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಈ ಮಾತು ಹೇಳ್ರಿ, ನಿಮ್ಮೆಲ್ಲ ದುಃಖ ದೂರ ಆಗ್ತಾವ, ಆದರೆ ತಂದೆ ನೆನಪು ಮಾಡಲೇಬೇಕು ಅಂತ. ಪರಮಾತ್ಮನ ನೆನಪಿನಿಂದ ಎಲ್ಲ ದುಃಖ ದೂರ ಆಗೋದು ಅಂದರೆ ದುಃಖ ಎಲ್ಲಿದೆ? ಮನಸ್ಸಿನಲ್ಲಿ. ಈ ಜಗತ್ತಿನಲ್ಲಿ ಎಲ್ಲೂ ದುಃಖ ಇಲ್ಲ. ದುಃಖಕ್ಕೆ ಸೈಜ್ ಇಲ್ಲ. ದುಃಖ ಅನ್ನುವಂಥ ವಸ್ತುವೇ ಇಲ್ಲ. ದುಃಖ ಅದ ಅಂತ ಫೀಲ್ ಆಗೋದು ಮನಸ್ಸಿಗೆ. ಅದಕ್ಕೆ ಈ ಮನಸ್ಸಿಗೆ ಶಿಕ್ಷಣ ಕೊಡ್ರಿ, ಈ ಮನಸ್ಸಿಗೆ ಬಾಬನ ನೆನಪು ಮಾಡ್ಲಿಕ್ಕೆ ಹಚ್ಚ್ರಿ, ಈ ಮನಸ್ಸನ್ನು ಬಾಬನ ಮುಂದೆ ಅರ್ಪಣೆ ಮಾಡ್ರಿ. ಆಗ ಈ ಮನಸ್ಸು ಅನುಭವ ಮಾಡುವ ಏನೆಲ್ಲ ದುಃಖ ಇದೆ ಇದೆಲ್ಲ ದೂರ ಆಗೋದಕ್ಕೆ ಸಾಧ್ಯವಿದೆ. ಪ್ರಶ್ನೆ ಇದೆ, ಮನುಷ್ಯೋं को कौन कौन सी फिक्राते हैं, तुम बच्चों को कोई भी फिक्रात नहीं क्यों? ಮನುಷ್ಯರಿಗೆ ಯಾವ್ಯಾವ ಚಿಂತೆಗಳಿವೆ, ಆದರೆ ತಾವು ಮಕ್ಕಳಿಗೆ ಯಾವ ಚಿಂತೆಯೂ ಇಲ್ಲ, ಯಾಕೆ ಅಂತಾರೆ ಬಾಬಾ. ಅಂಡರ್ಲೈನ್. ಬಾಬಾ ಇಷ್ಟು ವಿಶ್ವಾಸದಿಂದ ಅಭಿಮಾನದಿಂದ ಹೇಳ್ತಿದ್ದಾರೆ, ಮಕ್ಕಳೇ, ಜಗತ್ತಿನ ಒಂದು ಮನುಷ್ಯ ಜೀವನದ ಅನುಭವ ಮಾಡ್ತಾ ಇರುವಂಥವರಿಗೆ ಎಷ್ಟು ಚಿಂತೆಗಳದಾವ. ಆದರೆ ನಿಮಗೆ ಯಾವ ಚಿಂತೆ ಇಲ್ಲ ಅಂತಾರೆ ಬಾಬಾ. ಮಕ್ಕಳೇ, ನಿಮಗೆ ಯಾವ ಚಿಂತೆನೂ ಇಲ್ಲ. उत्तर नोड़ोना. मनुष्यों को इस समय फिक्रात ही फिक्रात है. बच्चा बीमार हुआ तो फिक्रात, बच्चा मरा तो फिक्रात, किसी को बच्चा ना हुआ तो फिक्रात. ಬಾಬಾ ಅಂತಾರೆ, ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಚಿಂತೆನೇ ಚಿಂತೆ ಇದೆ. ಯಾರಿಗೆ ಮಕ್ಕಳದಾರ, ಆದರೆ ಮಕ್ಕಳಿಗೆ ಆರಾಮಿಲ್ಲ ಅಂತ ಚಿಂತೆ, ಅಥವಾ ಮಗ ತೀರ್ಕೊಂಡ ಅನ್ನುವಂಥ ಚಿಂತೆ, ಅಥವಾ ಮಕ್ಕಳೇ ಆಗಲಿಲ್ಲ ಅನ್ನುವಂತಹ ಚಿಂತೆಗಳಿವೆ. ಕೋಯಿನೇ ಅನಾಜ್ ಜಾಸ್ತಿ ರಖಾ, ಪೊಲೀಸ್ ಯಾ ಇನ್ಕಮ್ ಟ್ಯಾಕ್ಸ್ ವಾಲೆ ಆಯೆ ತೋ ಫಿಕ್ರಾತ್. ಯಾರಾದರೂ ಪ್ರಾಪರ್ಟಿ ಹೆಚ್ಚಿಗೆ ಮಾಡಿಕೊಂಡ್ರು ಅಲ್ಲಿನೂ ಚಿಂತೆ ಇರ್ತದೆ. ಅಥವಾ ಗೋಡಾವನ್ಗಳಲ್ಲಿ ಬಹಳಷ್ಟು ಕಾಳುಗಳನ್ನು ಶೇಖರಣೆ ಮಾಡಿಟ್ರು ಅಂತಂದ್ರೆ ಅಲ್ಲಿಯೂ ಚಿಂತೆ ಇರ್ತದೆ. ಪೊಲೀಸ್ನವರು ಇನ್ಕಮ್ ಟ್ಯಾಕ್ಸ್ನವರು ಬಂದು ಏನು ಎನ್ಕ್ವೈರಿ ಮಾಡಿ ನಮ್ಮ ದಂಡ ಹಾಕಿದಾರೋ, ಮತ್ತೆಲ್ಲಿ ನಮ್ಮ ಮರ್ಯಾದೆ ಹೋಗಿತ್ತು ಅಂತ. ಹೀ ಢಟಿ ದುನಿಯಾ. ಬಾಬಾ ಹೇಳ್ತಾರೆ, ಇದೇ ಥರ ಅನೇಕ ಚಿಂತೆಗಳಿವೆ. ಇದಿರುವುದೇ ಭಾಳ ಕೆಟ್ಟ ಜಗತ್ತು ಅಂತಾರೆ ಬಾಬಾ.
ದುಃಖ ದೇನೆ ವಾಲಿ ಹೇ. ಈ ಜಗತ್ತು ಅರ್ಥಾತ್ ಯಾವ ಜಗತ್ತು? ದೇಹಭಾನದ ಜಗತ್ತು. ದೇಹ ಅಂತ ತಿಳ್ಕೊಂಡಿರುವಂತಹ, ಮನುಷ್ಯ ಅಂತ ಬದುಕ್ತಾ ಇರುವಂತಹ ಜಗತ್ತಿನೊಳಗ ದುಃಖನೇ ದುಃಖ ಇದೆ. ತುಮ್ ಬಚ್ಚೋ ಕೋ ಕೋಯಿ ಫಿಕ್ರಾತ್ ನಹಿ ಹೇ. ಬಾಬಾ ಹೇಗೆ ಹೇಳ್ತಿದ್ದಾರೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬ್ತಾ ಇದ್ದಾರೆ. ಮಕ್ಕಳೇ, ನಿಮಗೆ ಯಾವ ಚಿಂತೆಯೂ ಇಲ್ಲ. ಅದು ಹೇಗೆ ಸಾಧ್ಯ? ಕ್ಯೂಂಕಿ ತುಮಿ ಸದ್ಗುರು ಬಾಬಾ ಮಿಲಾ ಹೇ. ಯಾಕೆ ಚಿಂತೆ ಇಲ್ಲ ಅಂದರೆ, ತಮಗೀಗ ಸದ್ಗುರು ಬಾಬಾ ದೊರಕಿದ್ದಾರೆ. ಕೆಹತೆ ಭಿ ಹೇ ಫಿಕರ್ ಸೆ ಫಾರಿಗ್ ಕೀಂದ ಸ್ವಾಮಿ ಸದ್ಗುರು. ಹೇಳಲಾಗ್ತದೆ, ನಮ್ಮ ಎಲ್ಲ ಚಿಂತೆಗಳನ್ನು ದೂರ ಮಾಡಿ ಸದ್ಗುರು ನಮಗೆ ಸಿಕ್ಕರು. ಸದ್ಗುರುವಿನ ಕೃಪೆಯಿಂದ ನಮ್ಮೆಲ್ಲ ಚಿಂತೆಗಳು ನಮಗೆ ದೂರ ಆಗಿದವಂತ. ಅಭಿ ತುಮ್ ಐಸಿ ದುನಿಯಾ ಮೇ ಜಾತೆ ಹೋ ಜಹಾ ಕೋಯಿ ಫಿಕ್ರಾತ್ ನಹಿ ಹೈ. ಅಂಡರ್ಲೈನ್. ಬಾಬಾ ಅಂತಾರ, ಈಗ ನೀವು ಇಂಥ ಜಗತ್ತಿಗೆ ಹೋಗ್ತಾ ಇದ್ದೀರಿ, ಅಲ್ಲಿ ಯಾವ ಚಿಂತೆಗಳು ಇರೋದಿಲ್ಲ, ಯಾವ ಥರದ ಚಿಂತೆ ಇರೋದಿಲ್ಲ. ಚಿಂತಾ ಮುಕ್ತ ಸ್ಥಿತಿ, ಜೀವನ್ ಮುಕ್ತ ಸ್ಥಿತಿ. ಅಂಥ ಒಂದು ಜಗತ್ತಿಗೆ ಹೋಗ್ತೀರಿ. ಅಂಥ ಜಗತ್ತಿಗೆ ಹೋಗೋದು ಅಂದರೆ ಈ ದೇಹವನ್ನು ತ್ಯಾಗ ಮಾಡಿ ನೆಕ್ಸ್ಟ್ ಮತ್ತೊಂದು ಜನ್ಮ ತಗೊಳ್ಳುವಂತಹ ಸತ್ಯುಗದ ಮಾತಲ್ಲ. ಇಂಥ ಜಗತ್ತಿಗೆ ಹೋಗ್ತೀರಿ ಅಂತಂದ್ರೆ ಆತ್ಮ ಅಭಿಮಾನಿ ಸ್ಥಿತಿಯ ಜಗತ್ತು. ಇಲ್ಲಿರೋದು ದೇಹಭಾನದ ಜಗತ್ತು. ದೇಹ ಅಂತ ತಿಳ್ಕೊತೀರಂದ್ರ ಯಾವ ಜಗತ್ತಿನೊಳಗ ಅಂದರೆ ಮನಸ್ಸು ಜಗತ್ತೇ. ಯಾವ ಮನಸ್ಸಿನಲ್ಲಿ ನಾ ದೇಹ ಇದ್ದೀನಿ ಅಥವಾ ಸಂಬಂಧ ಇದ್ದೀನಿ ಅಥವಾ ನಾ ಮನುಷ್ಯ ಇದ್ದೀನಿ ಅಂತ ತಿಳಿದು ಜೀವನ ಮಾಡ್ತಾರೋ, ಅಲ್ಲಿ ಒಂದಾದ ಮೇಲೆ ಒಂದು ದುಃಖನೇ ದುಃಖ ಇದೆ. ಡ್ರಾಮಾ ಸ್ಕ್ರಿಪ್ಟ್ನ ಅನುಸಾರ ಇದು ಕಲಿಯುಗ ನಡೀತಾ ಇರೋದ್ರಿಂದ, ಅದು ಕಲಿಯುಗದ ಕೊನೆ ಸಮಯ ನಡೀತಾ ಇರೋದ್ರಿಂದ ಈ ವಿಶ್ವ ನಾಟಕದ ಕ್ಲೈಮ್ಯಾಕ್ಸ್ ಟೈಮ್ ನಡೀತಾ ಇದೆ. ಅದಕ್ಕಾಗಿ ಬಹಳ ಫೈಟಿಂಗ್ ಇದೆ, ಇಲ್ಲಿ ಬಹಳ ಚಿಂತಿದೆ, ದುಃಖ ಇದೆ, ಕಮಿ ಇದೆ. ರೋಲ್ನಲ್ಲಿ, ಡ್ರಾಮಾದಲ್ಲಿ ಕಮಿ ತೋರಿಸಲಾಗಿದೆ. ಯಾರು ನಾ ಡ್ರಾಮಾ ನಿಜ ಅಂತ ತಿಳ್ಕೊಂಡಾರ, ಡ್ರಾಮಾದಾಗ ನಾ ಇರೋದು ನಿಜ, ಈ ಮನುಷ್ಯ ಜೀವನ ಇರೋದು ನಿಜ ಅಂತ ತಿಳ್ಕೊಂಡಾರೋ, ಮತ್ತು ಡ್ರಾಮಾದ ರೋಲ್ ಒಳಗಿನ ದುಃಖವನ್ನು ಸ್ವಯಂ ಅನುಭವ ಮಾಡಲೇಬೇಕು. ಯಾವ ಮಕ್ಕಳು ಈಶ್ವರನ ಶಿಕ್ಷಣವನ್ನು ಪಡೆದು ಈ ಸಮಯದೊಳಗ ತಮಗೆ ತಾವು ಡ್ರಾಮಾದಿಂದ ಮುಕ್ತ ಮಾಡ್ಕೊಂಡಿದ್ದಾರೋ, ಅರ್ಥಾತ್ ನಾನು ರೋಲ್ ಅಲ್ಲ, ರೋಲ್ನ ಮಾಸ್ಟರ್, ನಿರಾಕಾರ ಆತ್ಮ, ಈ ರೋಲಿಗೆ ಪವರ್ ಕೊಡುವಂತಹ ಶಕ್ತಿಶಾಲಿ ಆತ್ಮ, ನಾನು ಯಾರ ಪ್ಯಾರ ಇದ್ದೀನಿ ಅನ್ನುವಂಥ ಸತ್ಯದ ಅನುಭವ ಮಾಡಿದ್ದಾರೋ, ಬಾಬಾ ಕೊಟ್ಟಿರುವಂಥ ಶಿಕ್ಷಣವನ್ನು ಅಭ್ಯಾಸ ಮಾಡಿದ್ದಾರೋ, ಅಂಥ ಮಕ್ಕಳ ಮನಸ್ಸಿನ ಜಗತ್ತಿನಲ್ಲಿ ದುಃಖದ ಮಾತೇ ಇಲ್ಲ. ಯಾಕಂದರೆ ಆ ಮಕ್ಕಳಿಗೆ ಗೊತ್ತಿದೆ ಇದು ಒಂದು ನಾಟಕ ಮಾತ್ರ. ಈ ನಾಟಕದಲ್ಲಿ, ರೋಲ್ನಲ್ಲಿ, ಈ ಸಮಯದಲ್ಲಿ ದುಃಖವನ್ನು ತೋರಿಸಲಾಗಿದೆ. ಆ್ಯಕ್ಟಿಂಗ್ ಒಳಗೆ, ಸಿನಿಮಾದೊಳಗೆ ಅಲ್ಲಿ ದುಃಖ ತೋರಿಸ್ತಾರ, ಈ ಕಡೆಗೆ ಸುಖ ತೋರಿಸ್ತಾರ. ಹಂಗೆ ಸಿನಿಮಾದೊಳಗೆ ರೋಲ್ ಒಳಗೆ ದುಃಖ ತೋರಿಸಲಾಗಿದೆ. ಆತ್ಮ ದುಃಖಿ ಅಲ್ಲ. ಯಾರು ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾರೋ, ಆತ್ಮ ಲೋಕದಲ್ಲಿ ವಾಪಸ್ ಮರಳಿದಾರೋ ಅವರಿಗೆ ದುಃಖ ಚಿಂತೆಯ ಮಾತೇ ಇಲ್ಲಂತಾರೆ ಬಾಬಾ. ಅಂಥ ಜಗತ್ತಿಗೆ ಈಗ ನೀವು ಬಂದ್ಬಿಟ್ಟಿದ್ದೀರಿ ಅಂತ. ಮುರಳಿ ಸಾರ, ಮಧುರ ಮಕ್ಕಳೇ, ಪ್ಯಾರ್ ಕಿ ರಾಜಧಾನಿ ಮೇ ಚಲ್ನಾ ಹೇ. ಈ ಪ್ರೀತಿಯ ರಾಜಧಾನಿಯಲ್ಲಿ ಹೋಗಬೇಕಾಗಿದೆ. ಇಸಿಲಿಯೇ ಆಪಸ್ ಮೇ ಕ್ಷೀರ್ಖಂಡ್ ಹೋಕರ್ ರಹನಾ ಹೇ. ಪ್ರೀತಿಯ ರಾಜಧಾನಿ ಅರ್ಥಾತ್ ಆತ್ಮ ಪ್ರೇಮ್ ಸ್ವರೂಪ ಇದೆ. ಆತ್ಮನ ಮೂಲ ಪ್ರೇಮ ಏನಿದೆ, ಆ ಪ್ರೇಮದ ಅನುಭವದೊಳಗ ಇವರು ನಮ್ಮ ಅಂತಸ್ ನೋಡಿ, ಸಂಬಂಧ ನೋಡಿ ಪ್ರೀತಿ ಇರೋದಿಲ್ಲ. ಪ್ರತಿಯೊಬ್ಬ ಆತ್ಮನ ಪ್ರತಿಯಾಗಿ ಆತ್ಮ ಏನು ಪ್ರೀತಿ ಮಾಡ್ತದೋ ಅದು ಎಲ್ಲರಿಗೂ ಸಮಾನ ಇರ್ತದೆ. ಒಬ್ಬ ಮದರ್ ಪ್ರೀತಿ ಮಾಡಿದ್ರೆ ಮಕ್ಕಳ ಮೇಲೆ ಅತಿ ಪ್ರೀತಿ ಇರ್ತದ, ಬಾಕಿ ಉಳಿದವ್ರ ಮೇಲೆ ಕಾಮನ್ ಪ್ರೀತಿ ಇರ್ತದ. ಒಬ್ಬ ಪತಿ ಪ್ರೀತಿ ಮಾಡಿದ್ರೆ ತನ್ನ ಮಕ್ಕಳ ಮೇಲೆ, ತನ್ನ ಹೆಂಡತಿಯ ಮೇಲೆ, ತಮ್ಮ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರ್ತದೆ. ಆದರೆ ಎಲ್ಲರ ಮೇಲೂ ಹಾಗಿರೋದಿಲ್ಲ. ಆದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಒಂದು ಪ್ರೇಮ ಏನಿದೆ ಅದು ಈ ವಿಶ್ವದ ಎಲ್ಲ ಆತ್ಮರಿಗಾಗಿ ಸಮಾನ. ಇವ್ರು ನಮ್ಮ ದಾದಿ, ನಮ್ಮ ಅಕ್ಕವರು, ನಮ್ಮ ಕಾಕ, ನಮ್ಮ ಚಿಕ್ಕಪ್ಪ, ನಮ್ಮ ಮಮ್ಮಿ ಅನ್ನೋ ಮಾತಾ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಪ್ರೀತಿಯ ರಾಜಧಾನಿಗೆ ಹೋಗೋದಿದೆ ಅಂದಮೇಲೆ ಪರಸ್ಪರ ಕ್ಷೀರಖಂಡ ಆಗಿರಬೇಕು. ಕಭಿ ಬಿ ಲೂನ್ ಪಾನಿ ಬಂದ್ ಮತಭೇದ ಮೇ ನಹೀ ಆನಾ.
ಉಪ್ಪು ನೀರಾಗಿ ಮತಭೇದದಲ್ಲಿ ಬರುವುದು ಅಂತಂದ್ರೆ ಬಾಬಾ ಹೇಳ್ತಾರ ಇವ್ರ ಮೇಲು ಕೀಳು ಇವ್ರು ಹಾಗೆ ಹೀಗೆ ಇಂಥ ಮತಭೇದದಲ್ಲಿ ಬರಬೇಡ್ರಿ. ಅಪ್ನೆ ಆಪ್ಕೋ ಆಪೇ ಹಿ ಸುಧಾರ್ನಾ ಹೇ. ತಮಗೆ ತಾವೇ ಸುಧಾರಣೆ ಮಾಡ್ಕೊಳ್ಬೇಕಾಗಿದೆ. ತಮಗೆ ತಾವು ಸುಧಾರಣೆ ಮಾಡ್ಕೊಳ್ಳೋದು ಅಂದರೆ ಮನಸ್ಸಲ್ಲ. ಈ ಮನಸ್ಸು ಏನು ದಾರಿ ತಪ್ಪಿದೆ, ಈ ಮನಸ್ಸು ಈ ಕಲಿಯುಗಿ ಜಗತ್ತನ್ನು ರಿಯಲ್ ಫೀಲ್ ಮಾಡ್ತಾ ಇದೆ. ತನಗೆ ಸಿಕ್ಕಿರುವಂತಹ ರೋಲ್ನ ಶರೀರ ಇದು ನಿಜ ಅಂತ ಅನ್ಕೋತಾ ಇದೆಯಲ್ಲ, ಇದನ್ನು ಸುಧಾರಣೆ ಮಾಡ್ಕೋಬೇಕಾಗಿದೆ. ಎರಡನೇ ಪಾಯಿಂಟ್, ದೇಹ ಅಭಿಮಾನ್ ಕೋ ಚೋಡ್ ಮಾಸ್ಟರ್ ಪ್ಯಾರ್ ಕಾ ಸಾಗರ್ ಬನ್ನ ಹೇ, ಅಪ್ನೆ ದೈವಿ ಕ್ಯಾರೆಕ್ಟರ್ ಬನಾನೆ ಹೇ. ಈಗ ದೇಹದ ಅಭಿಮಾನ ಬಿಟ್ಟು ದೇಹ ಅನ್ನುವ ಸ್ಮೃತಿಯಿಂದ ಹೊರಗೆ ಬಂದು ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕು. ಯಾಕಂದರೆ ಆತ್ಮ ಸಾಗರ ಇದೆ, ಪ್ರೇಮದ ಸಾಗರ ಇದೆ, ಮಾಸ್ಟರ್ ಪ್ರೇಮ್ ಸಾಗರ ಇದೆ. ಅದರ ಅನುಭವ ಮಾಡ್ರೆ ಆಗಬೇಕು. ಅರ್ಥಾತ್ ನಾ ಇದ್ದೀನಿ, ನಾ ಆತ್ಮ ಇದ್ದೇ ಇದ್ದೀನಿ, ಈ ಮನಸ್ಸು ಅದನ್ನು ಅನುಭವ ಮಾಡಬೇಕಾಗಿದೆ. ಸ್ವಯಂ ನಾನು ಪ್ರೀತಿಯ ಸಾಗರ ಇದ್ದೀನಿ ಅಂತ. ದೈವಿ ಕ್ಯಾರೆಕ್ಟರ್ ಅಂದರೆ ದೈವಿ ಗುಣಗಳನ್ನು ರೀಇಮರ್ಜ್ ಮಾಡಿಕೊಡ್ರಿ. ಬಹುತ್ ಮೀಠಾ ಹೋಕರ್ ಚಲ್ನಾ ಹೇ. ಮೀಠಾ ಕೇವಲ ಆತ್ಮ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ರೋಲ್ನಲ್ಲಿ ನಾವು ಮಾತಾಡುವ ಸ್ಟೈಲ್ ಮೀಠಾ, ನೋಡುವಂಥ ಸ್ಟೈಲ್ ಮೀಠಾ ಎಂದಿಗೂ ಸಾಧ್ಯ ಇಲ್ಲ. ಇದು ರೋಲ್ ಕಲಿಯುವುದಿರೋದ್ರಿಂದ ಬಾಬಾ ಹೇಳ್ತಾರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಎಲ್ಲರೊಳಗ ಆತ್ಮಸ್ವರೂಪವನ್ನು ನೋಡೋದೇ ಮೀಠಾ ಆಗೋದು. वरदान, मन की स्वतंत्रता द्वारा सर्व आत्माओं को शांति का दान देने वाले मनसा ಮಹಾದಾನಿ ಭವ. ಮನಸ್ಸಿನ ಸ್ವತಂತ್ರತೆಯ ಮೂಲಕ ಸರ್ವ ಆತ್ಮರಿಗೆ ಶಾಂತಿಯ ದಾನ ಕೊಡುವಂತಹ ಮನ್ಸಾ ಮಹಾದಾನಿ ಭವ. बांधेलिया तन से भले परतंत्र है, लेकिन मन से यदि स्वतंत्र है तो अपनी वृत्ति द्वारा शुद्ध संकल्प द्वारा विश्व के वायुमंडल को बदलने की सेवा कर सकते हैं. अंडरलाइन. ಯಾರಿಗೆ ಸೇವಾ ಕೇಂದ್ರಕ್ಕೆ ಬರಲಿಕ್ಕೆ ಅಥವಾ ಮುರಳಿ ಓದಲಿಕ್ಕೆ ಅನೇಕರಿಗೆ ಬಂಧನ ಇದೆ. ಅವರ ರೋಲ್ ಒಳಗೆ ಮಾವನಿಂದನೋ, ರೋಲ್ ಒಳಗೆ ಪತಿಯಿಂದನೋ, ರೋಲ್ ಒಳಗೆ ಅಪ್ಪ ಅಮ್ಮನಿಂದನೋ, ಅಥವಾ ರೋಲ್ ಒಳಗೆ ಮಕ್ಕಳಿಂದಲೂ ಕೂಡ ಬಾಬನ್ ಮನೆಯ ಸಮೀಪದಲ್ಲಿ ಬರಲಿಕ್ಕೆ ಅಥವಾ ಸ್ಥೂಲ ರೂಪದ ಸೇವೆ ಮಾಡಲಿಕ್ಕೆ ಬಹಳ ಬಂಧನಗಳನ್ನು ಇದಾವೆ. ಅಂಥ ಮಾತೇರು ಇದ್ದಾರೆ. ಆದರೆ ಅವರು ಮನಸ್ಸಿನಿಂದ ಸ್ವತಂತ್ರ ಇದ್ರಂದ್ರ ಅಂತಾರೆ ಬಾಬಾ. ಯಾಕಂದರೆ ಯಾರಿಗೆ ನನ್ನ ಮಗ ಅನ್ನುವಂತಹ ಬಂಧನದ ಸಿಕ್ಕಾಕೊಂಡಾರ, ನಿಜ ನನ್ನ ಮನಸ್ಸಿನಲ್ಲಿ ಸಂಬಂಧದ ಯಾವುದೋ ಒಂದು ರೂಪದಲ್ಲಿ ಸಿಕ್ಕಾಕೊಂಡಾರಂದ್ರೆ ಅವ್ರು ಸ್ವತಂತ್ರ ಅಲ್ಲ. ಮನಸ್ಸಿನಿಂದ ಸ್ವತಂತ್ರ ಇದ್ದು ಅವ್ರ ತನು ಯಾರಾದರೂ ಕಟ್ಟಿ ಹಾಕಿದಾರ ಅಂದ್ರೆ ಅವ್ರು ಸ್ವತಂತ್ರನೇ. ಏಕೆಂದರೆ ವಿಶ್ವ ಸೇವಾ, ವಿಶ್ವ ಪರಿವರ್ತನೆಗೆ ಮನಸ್ಸಾ ನಿರ್ಬಂಧನ ಆಗುವುದು ಅತಿ ಅವಶ್ಯಕ ಇದೆ. ಭಲೆ ಶರೀರ ಎಲ್ಲೇ ಇರಲಿ, ಭಲೆ ಶರೀರಕ್ಕೆ ಕಟ್ಟಿನೇ ಹಾಕಲಿ, ಖರೆ ಮನಸ್ಸು ಯಾರು ಸ್ವತಂತ್ರ ಇದೆ ಅವರು ಬಹಳಷ್ಟು ವಿಶ್ವ ಪರಿವರ್ತನೆಗಾಗಿ ತಮ್ಮ ಮನಸ್ಸಾ ಸಂಕಲ್ಪದ ಮೂಲಕ, ಶುಭ ಭಾವನೆಯ ಮೂಲಕ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರು ತನುವಿನಿಂದ ಸ್ವತಂತ್ರದಾರ, ಬಿಂದಾಸ್ ಅದಾರ, ಅವ್ರಿಗೆ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಮನಸ್ಸು ಸಂಬಂಧದಲ್ಲೋ, ವಿಕಾರದಲ್ಲೋ, ಅಥವಾ ಸಂಸ್ಕಾರದಲ್ಲೋ, ಅಥವಾ ದೇಹಭಾನದಲ್ಲೂ ಸಿಕ್ಕಾಕೊಂಡಿತ್ತು ಅಂತಂದರೆ ಅವರು ಸೇವಾ ಕೇಂದ್ರದಲ್ಲಿ ಕುಳಿತೂ ಸಹ, ಮಧುಬನದಲ್ಲಿ ಕುಳಿತೂ ಸಹ ಮನಸ್ಸಿನ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಮನಸ್ಸಿನ ಸೇವೆ ಮಾಡಲಿಕ್ಕೆ ಮನಸ್ಸು ಸ್ವತಂತ್ರ ಇರಬೇಕು. ಸ್ವತಂತ್ರ ಅರ್ಥಾತ್ ನಾ ದೇಹ ಅಲ್ಲ, ರೋಲ್ ಅಲ್ಲ, ಇದು ಸತ್ಯ ಅಲ್ಲ, ನಾ ಆತ್ಮ ಇದ್ದೀನಿ ಅನ್ನುವಂಥ ಪೂರ್ಣ ಸ್ವತಂತ್ರ, ಪೂರ್ಣ ರಾಜ ಆಗಿರಬೇಕು. ಅಂಥವರೇ ಮನಸ್ಸಾ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಇವತ್ತಿನ ಜಗತ್ತಿನಲ್ಲಿ ಅವಶ್ಯಕತೆ ಇರೋದು ಅಂತಂದ್ರೆ ಮನಸ್ಸಿನ ಶಾಂತಿ. ಎಲ್ಲರೂ ಬೇಡುವಂಥದ್ದು ಮನಃಶಾಂತಿಯನ್ನು. तो मन से स्वतंत्र आत्मा मनसा द्वारा शांति के ವೈಬ್ರೇಷನ್ ಫೈಲಾ सकती. ಯಾರು ಮನಸ್ಸಿನಿಂದ ಸ್ವತಂತ್ರ ಇದ್ದಾರೆ ಅವರು ಮನಸ್ಸಿನ ಮೂಲಕ ತರಂಗಗಳನ್ನು, ಶಾಂತಿಯ ವೈಬ್ರೇಷನ್ಸ್ ಹರಡಿಸಲಿಕ್ಕೆ ಸಾಧ್ಯ ಇದೆ. शांति के सागर बाबा की याद में रहने से ऑटोमेटिक शांति की किरणें फैलती है. अंडरलाइन. ಕೊಡೋದು ಅಂತಂದ್ರೆ ನೀವು ಕೊಡ್ಲಿಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ. ಶಾಂತಿಯ ಸಾಗರನ ಸ್ಮೃತಿಯಲ್ಲಿ ಸ್ಥಿತ ಆಗುವುದ ಶಾಂತಿಯ ವೈಬ್ರೇಷನ್ ವಿಶ್ವಕ್ಕೆ ಹರಡಿಸೋದಾಗಿದೆ. ऐसी शांति का दान देने वाले मनसा ಮಹಾದಾನಿ ಹೇ. ಈ ರೀತಿ ಶಾಂತಿಯ ದಾನ ಕೊಡೋರೆ ಮನಸ್ಸಿನಿಂದ ಮಹಾದಾನಿಗಳಾಗಿದ್ದಾರೆ. ಸ್ಲೋಗನ್,
ಪುರುಷಾರ್ಥ ಐಸಾ ಕರೋ ಜಿಸೆ ದೇಖ್ ಅನ್ಯ ಆತ್ಮಾಯೇ ಬಿ ಫಾಲೋ ಕರೆ. ನೀವು ಪುರುಷಾರ್ಥ ಈ ರೀತಿ ಮಾಡಬೇಕು, ನಿಮ್ಮನ್ನು ನೋಡಿ ಅನ್ಯ ಆತ್ಮರು ಕೂಡ ಫಾಲೋ ಮಾಡ್ಬೇಕಂತಾರೆ. ಒಂದಿದೆ ಸ್ಥೂಲ ಪುರುಷಾರ್ಥ, ನಿಯಮಗಳನ್ನು ಫಾಲೋ ಮಾಡುವುದು. ಇದಕ್ಕಿಂತ ಮುಖ್ಯ ಇದೆ ಆತ್ಮಿಕ ಸ್ಥಿತಿ. ನಿಮ್ಮ ಸ್ಥಿತಿಯನ್ನು ನೋಡಿ ಬೇರೆಯವರು ಫಾಲೋ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಇವರು ಯಾವ ರೀತಿಯ ಸ್ಥಿತಿಯನ್ನು ತಯಾರು ಮಾಡಿಕೊಂಡಿದ್ದಾರೆ ಅಂತ. ಅವ್ಯಕ್ತ ಇಶಾರೆ. अब संपन्न व कर्मातीत बनने की धुन लगाओ. हर ಬ್ರಾಹ್ಮಣ್ ಬಾಪ್ ಸಮಾನ್ ಚೈತನ್ಯ ಚಿತ್ರ ಬನೋ. ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ತಂದೆ ಸಮಾನ ಚೈತನ್ಯ ಚಿತ್ರಗಳಾಗಬೇಕು ಅಂತ. ಚೈತನ್ಯ ಚಿತ್ರ ಅಂದರೆ ಮೂಮೆಂಟಲ್ಲಿ ಬರುವಂತಹ ಗೊಂಬೆಗಳನ್ನು ಇಟ್ಟಿರ್ತಾರೆ. ಅಂದರೆ ಕೆಲವು ಗೊಂಬೆಗಳನ್ನು ನಿಲ್ಲಿಸಿರ್ತಾರ, ಕೆಲವು ಗೊಂಬೆಗಳು ಮೂಮೆಂಟ್ನಲ್ಲಿ ಬರ್ತಾವೆ, ಮಾತಾಡ್ತಾವ. ಹಾಗೆ ಬಾಬಾ ಹೇಳ್ತಾರೆ, ನೀವು ಚೈತನ್ಯ ಚಿತ್ರ. ಈಗ ಮಂದಿರದಲ್ಲಿದೆ ಜಡಚಿತ್ರ. ಬಾಬಾ ಅಂತಾರೆ ಈ ಸಮಯದಲ್ಲಿ ನೀವೇನಾಗಬೇಕು, ಆತ್ಮ ಒಳಗಡೆ ಚೇತನ ಇದೆ, ಈ ಶರೀರ ಕೂಡ ಈಗ ಆತ್ಮದ ಚೈತನ್ಯ ಶರೀರದಲ್ಲೂ ಇದೆ. ಈಗ ಅದಕ್ಕೆ ಚೈತನ್ಯ ಚಿತ್ರಗಳಾಗಬೇಕು ಅಂತಾರೆ ಬಾಬಾ. ಆಗಿ ಲೈಟ್ ಮೈಟ್ ಹೌಸ್ನ ಝಾಂಕಿ ಬನು. ಹೇಗೆ ದೇವಿಯರನ್ನ ರಥದ ಕುಡಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ, ಹಾಗೆ ಬಾಬಾ ಹೇಳ್ತಾರೆ ನಾವು ಸ್ಕೂಟಿ ಮೇಲೆ ಹೋಗಲಿ, ನಡ್ಕೊಂಡೇ ಹೋಗಲಿ, ನಿಮ್ಮನ್ನು ನೋಡಿದ್ರೇ ದೇವಿ ದೇವತಾ ಅಂತ ಅನಿಸ್ಬೇಕು. ಸಂಕಲ್ಪ ಶಕ್ತಿ, ಮನಸ್ಸಿನ ಶಕ್ತಿ, ಸೈಲೆನ್ಸ್ ಕಾ ಭಾಷಣ ತಯಾರು ಕರೋ. ಬಾಬಾ ಹೇಳ್ತಾರೆ ಇದಕ್ಕೆ ಏನು ಬೇಕು, ಮನಸ್ಸಿನ ಸೈಲೆನ್ಸ್ನ ಭಾಷಣ ತಯಾರು ಮಾಡ್ಕೊಳ್ರಿ. ಅಥವಾ ಸೈಲೆನ್ಸ್ನ ಪವರನ್ನು ಹರಡಿಸುವಂತಹ ಮತ್ತು ಕರ್ಮಾತೀತ ಸ್ಥಿತಿಯ ವರದಾನಿ ಮೂರ್ತನ ಪಾರ್ಟ್. ಕರ್ಮಾತೀತ ಸ್ಥಿತಿಯ ಪಾರ್ಟ್ ಅಂತಾರೆ ಬಾಬಾ. ಇಲ್ಲಿವರೆಗೂ ಕರ್ಮದಲ್ಲಿ ಸಿಕ್ಕಾಕೊಂಡು ಇದು ನನ್ನ ಕರ್ಮ, ನಾ ಮಾಡಿದೆ, ಏನು ಮಾಡಲಿ, ಹೆಂಗೆ ಮಾಡಲಿ ಅನ್ನುವಂತಹ ಕರ್ಮ ಭೋಗದ ಪಾರ್ಟ್ ಆಗಿದೆ. ಈಗ ಕರ್ಮ ಯೋಗದ ಕರ್ಮಾತೀತ ಸ್ಥಿತಿಯ ಪಾರ್ಟ್ನೂ ಕೂಡ ಪ್ಲೇ ಮಾಡ್ರಿ. ತಬ್ ಸಂಪೂರ್ಣತಾ ಸಮೀಪಾಯಗಿ, ಆಗ್ಲೇ ಸಂಪೂರ್ಣತೆ ಸಮೀಪ ಬರೋದಕ್ಕೆ ಸಾಧ್ಯ. फिर सेकेंड से भी जल्दी जहाँ कर्तव्य कराना होगा वहाँ वायरलेस द्वारा डायरेक्शन दे सकेंगे. अंडरलाइन. ಎಲ್ಲಿ ಇಲ್ಲೇ ಕುತ್ಕೊಂಡು ಏನೋ ಮಾಡಿಸ್ಬೇಕಾಗಿದೆ, ಯಾರಿಗೋ ಏನೋ ಹೇಳಬೇಕಾಗಿದೆ, ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ ನೀವು ಆ ಕಾರ್ಯವನ್ನು ಮಾಡಿಸ್ತೀರಿ. ಯಾವಾಗ ನೀವು ಆತ್ಮ ಸ್ವತಂತ್ರ ಆಗಿ ಮನಸ್ಸಿನ ಮೂಲಕ, ಮನಸ್ಸಿನ ಸಕಾಶ, ಮನಸ್ಸಿನಿಂದ ಸೈಲೆನ್ಸ್ನ ಶಾಂತಿಯ ಪವರನ್ನು ಯಾವಾಗ ಕೊಡ್ಲಿಕ್ಕೆ ಕೊಡ್ತೀರಿ, ಕರ್ಮಾತೀತ ಸ್ಥಿತಿಯ ಪಾರ್ಟ್ ಪ್ಲೇ ಮಾಡ್ತೀರಿ, ಆಗ ನೀವು ಎಲ್ಲೇ ಕೂತ್ಕೊಂಡ್ರು ಸೆಕೆಂಡಲ್ಲಿ ಆಗಬೇಕಾದಂಥ ಕಾರ್ಯ, ನೀವೇನು ಡೈರೆಕ್ಷನ್ ಯಾರಿಗೆ ಬಾಯಿಲೆ ಹೇಳಬೇಕಾಗಿದೆ, ಕೇವಲ ನೀವು ಸಂಕಲ್ಪ ಮಾಡಿದ್ರೂ ಕೂಡ ಆ ಕಾರ್ಯ ಸಿದ್ಧ ಆಗ್ತಂತಾರೆ ಬಾಬಾ. सेकंड में कर्मातीत स्टेज के आधार से संकल्प किया, जहाँ चाहे वहाँ यह संकल्प पहुँच जाए. ಸೆಕೆಂಡ್ ಒಳಗೆ ನೀವು ಎಲ್ಲಿ ಅಂತೀರಿ ಅಲ್ಲಿ ನಿಮ್ಮ ಸಂಕಲ್ಪ ತಲುಪಿ ಬಿಡಬೇಕು. ಸಂಕಲ್ಪ ಎಲ್ಲಿ ಬೇಕಾದಂದಲ್ಲಿ ತಲುಪಬೇಕು ಅಂತಂದರೆ ಅಷ್ಟು ಕ್ಲಿಯರ್ ಪವರ್ಫುಲ್ ಆಗಿತ್ತು ಅಂತಂದರೆ ನಾ ಆತ್ಮ ಈ ಮನಸ್ಸಿನಿಂದ ಮಾಡುವಂಥ ಸಂಕಲ್ಪ ಶುಭ ಭಾವ ಎಷ್ಟು ದೂರ ಆದರೂ ಹೋಗಿ ತಲುಪ್ತದೆ ಮತ್ತು ಅಂತಹ ಒಂದು ಸೇವೆಯನ್ನು, ಪರಿವರ್ತನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಅನುಭವ ಮಾಡೋಣ. ಬಾಬಾ ಇವತ್ತು ನಮಗೆ ಕರ್ಮಾತೀತ ಸ್ಥಿತಿಯ ಪಾರ್ಟನ್ನು ಮಾಡ್ರಿ ಅಂತ. ಅಂದರೆ ಕರ್ಮ ಮಾಡ್ತಾ ಇರೋದು ರೋಲ್, ಕರ್ಮವನ್ನು ಮಾಡಿಸ್ತಾ ಇರೋರು ಡ್ರಾಮಾ. ನಾನು ಮತ್ತು ಬಾಬಾ ಈ ನಾಟಕದಲ್ಲಿ ವಿಶಿಷ್ಟ ಪ್ರೇಕ್ಷಕರಾಗಿದ್ದೇವೆ. ನನಗೀಗ ಅರ್ಥವಾಗಿದೆ, ನಾನು ಏನನ್ನೂ ಮಾಡ್ತಾ ಇಲ್ಲ, ನಾನು ಏನನ್ನೂ ಕೇಳಿಸ್ಕೊಳ್ತಾ ಇಲ್ಲ. ಅಕರ್ತ ಕರ್ಮಾತೀತ ಸ್ಥಿತಿ, ನನ್ನ ಮೂಲ ಸ್ಥಿತಿನೇ ಕರ್ಮಾತೀತ ಸ್ಥಿತಿಯಾಗಿದೆ. ಈಗ ಈ ಮನಸ್ಸು ಕೂಡ ಮಾಯೆ ಬಂಧನದಿಂದ ಮುಕ್ತಾಗಿ ಮೂಲ ಆತ್ಮನಲ್ಲಿ ಒಂದಾಗಿದೆ. ಹೀಗಾಗಿ ನಾನು ಆತ್ಮ ಮಾಡುವಂತಹ ಸಂಕಲ್ಪಗಳು ಅತ್ಯಂತ ಶುಭ, ಶಕ್ತಿಶಾಲಿ ಇವೆ. ಈ ಶುಭ ಸಂಕಲ್ಪಗಳು ವಿಶ್ವದ ಮೂಲೆ ಮೂಲೆಯನ್ನು ತಲುಪಿ ಶಾಂತಿಯ ತರಂಗಗಳನ್ನು ಹರಡಿಸ್ತಾ ಇವೆ.
ಓಂ ಶಾಂತಿ.